ರಿಯಾಜ್ ಅವರೇ ಆವಾಗಿನಿಂದ ಕಾಂಗ್ರೆಸ್ ವಕ್ತಾರ ನಿಮ್ಮನ್ನ ಕೇಳಬೇಕು ಅಂತಿದ್ದಾರೆ ಕ್ವಿಕ್ ಆಗಿ ಅಂದ್ರೆ ಶಾರ್ಟ್ ಆಗಿ SDP ಸ್ನೇಹಿತರು ನಾನು ಕೇಳ್ತೀನಿ ತಾವು ಮಾತಾಡಿದ್ರೆ ಮುಸ್ಲಿಂ ಅಂತ ಹೇಳ್ತೀರಿ. ನೀವು ಯಾವ ಸೆಕ್ಯುಲರ್ ಆಗುತ್ತೆ? ನಿಮಗೂ RSSಗೆ ನಿಮಗೂ BJPಗೆ ಏನು ಡಿಫ್ರೆನ್ಸ್ ಆಗಾದ್ರೆ? ನಾವು ಎಂದೂ ಕೂಡ ಮುಸ್ಲಿಮು ಹಿಂದೂ ಬ್ಯಾಕ್ವರ್ಡು ದಲಿತ ಅಂತ ಮಾತಾಡಲಿಲ್ಲ. ಆದರೆ ನೀವು ಇವತ್ತು ಮಾತಾಡುವಾಗ ಹೇಳ್ತಾ ಇದ್ರಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೀವಿ, ಕಾಂಗ್ರೆಸ್ಗೆ ಇದು ಮಾಡ್ತೀವಿ, ನಾವು ಮುಸ್ಲಿಮ್ನವರ. ನೀವು ಬರೀ ಮುಸ್ಲಿಂ ಲೀಗ್ ಪಾರ್ಟಿಯಾ ನಿಮ್ಮದು? ನೀವು ಬಂದು ಮಾತಾಡ್ತಾ ಇದ್ರಿ, ಮೊನ್ನೆ ಕ್ಯಾಂಡಿಡೇಟ್ ಬಂದು ಮಾತಾಡ್ತಾ ಇದ್ರು. ಕನ್ವೆ ಆಗಿದೆ. ಕ್ವಶನ್ ಕನ್ವೆ ಆಗಿದೆ. ಬ್ಯಾಕ್ವರ್ಡ್ ಪರ ಹೋರಾಟ ಮಾಡಿದೀವಿ, ಅಲ್ಪಸಂಖ್ಯಾತರ ಪರ ಹೋರಾಟ ಮಾಡಿದೀವಿ. ಕ್ವಶನ್ ಕನ್ವೆ ಆಗಿದೆ ರೀ. ಐಡಿಯಾಲಜಿ ನಾವು ಎಲ್ಲರನ್ನು ಒಳಗೊಂಡ ರಾಜಕಾರಣ. ನಿಮ್ದು ಮುಸಲ್ಮಾನರ ರಾಜಕಾರಣನಾ? ಇನ್ನು 3 ನಿಮಿಷ ಇದೆ ನಂಗೆ ಟೈಮ್. ಇನ್ನು 3 ನಿಮಿಷ ಟೈಮ್ ಇದೆ ನನಗೆ. ರಿಯಾಜ್ ನಾಗರಾಜ್ ಅವರೇ, ಮುಸ್ಲಿಮರ ಪರವಾಗಿ ಅಥವಾ ಅವರ ಹಕ್ಕುಗಳಿಗಾಗಿ ಮಾತಾಡಿದರೆ ಅದು ಹೇಗೆ ಸೆಕ್ಯುಲರಿಸಮ್ಗೆ ವಿರುದ್ಧ ಆಗುತ್ತೆ? ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಪರವಾಗಿ ಮಾತಾಡಿದ್ರು, ಎಲ್ಲರ ಪರ ಮಾತಾಡಿದ್ರು, ವಿರುದ್ಧವಾದದ್ದು ಎಲ್ಲರ ಪರ ಮಾತಾಡಿದ್ರು, ಸಂವಿಧಾನವನ್ನ ಎಲ್ಲರಿಗೂ ಕೊಟ್ಟರು. ನೀವು ರಿಯಾಜ್ ಅವರು ಹಾಗಾದ್ರೆ ಹಿಂದೂಗಳ ಹಕ್ಕಿನ ಪರ BJP ಅವರು ಮಾತಾಡಿದ್ರೆ ಹೆಂಗೆ ಸೆಕ್ಯುಲರಿಸಮ್ ವಿರುದ್ಧ ಆಗುತ್ತೆ ಸರ್? ಹಿಂದೂಗಳಿಗೆ ಅನ್ಯಾಯ ಆದಾಗ ಯಾರು ನಾನು ಕೂಡ ಹಿಂದೂಗಳಿಗೆ ದಿನೇಶ್ ಕನ್ಯಾಡಿ ಕೊಲೆ ಆದಾಗ ನಾನು ಮಾತಾಡಿದ್ದೇನೆ. ಸೌಜನ್ಯ ಹೋರಾಟದಲ್ಲಿ ನನ್ನ ಮೇಲೆ ಕೇಸ್ ಆಗಿದೆ. ಕೇಸ್ ತಗೊಂಡು ಮಾತಾಡಬೇಡಿ. ನೀವು ಬಿಜೆಪಿ ತರ ಕಮ್ಯುನಲ್ ಅನ್ನು ಒಪ್ಕೊಳ್ಳಿ. ಇವತ್ತು ನೋಡಿ ಸರ್, ಅಲ್ಲ ರುದ್ರೇಶ್ ಕೊಲೆ ಮಾಡಿದ್ದಾರೆ, ಪುಟ್ಟಪ್ಪನ್ ಕೊಲೆ ಮಾಡಿದ್ದಾರೆ. ಅವರು ಮುಸ್ಲಿಂ ಅಭ್ಯರ್ಥಿಗೆ ಮತ ನೀಡಬೇಕು. ಬಿಜೆಪಿ ಅವರೇ ಕೊಲೆ ಮಾಡಿದ್ದು. ಅದು ಬಿಡಿ, ಒಂದು ನಿಮಿಷ. ಮುಸ್ಲಿಂ ಅಭ್ಯರ್ಥಿಗೆ ದೊಡ್ಡ ಸಾಚಾಗಿಲ್ತಾರ ಓಟ್ ಕೇಳೋದೆಲ್ಲ ಬೇಡ. ಯಾರೇ ಧರ್ಮಾರದ ರಾಜಕಾರಣ ಮಾಡಿದ್ರೆ ಮುಸ್ಲಿಮರು ಹೇಳಿಲ್ಲ. ತಪ್ಪು ಸಂದೇಶ ದಯವಿಟ್ಟು ಕೊಡಬೇಡಿ. ಅಜಿತ್, ದಾವಣಗೆರೆ ದಕ್ಷಿಣದಲ್ಲಿ ನಡೆದಿದ್ದೇ ಧರ್ಮಾಧಾರಿತ ರಾಜಕಾರಣ. ಮುಸಲ್ಮಾನರು ಟಿಕೆಟ್ ಕೇಳಿದ್ರೆ ತಪ್ಪೇನಿದೆ? ಕೇಳಿದ್ರೆ ತಪ್ಪೇ ಇಲ್ಲ. ಆದರೆ ಹೈಕಮಾಂಡ್ ತೀರ್ಮಾನ ತಗೊಂಡ ಮೇಲೆ ಇರ್ಲಿ, ಅದು ಹಾಕಿದ್ದಾರೆ. ಮುಸಲ್ಮಾನರು 4ನೇ ತಾರೀಕು ಡಿಸೈಡ್ ಆಗುತ್ತೆ. ಬಿಡಿ, ಮತ್ತೆ ನಿಮ್ ಹೈಕಮಾಂಡ್ ಹೇಳ್ಬಿಟ್ಟಿದ್ರಿ, ಡಿಬೇಟ್ ಆಗ್ತಿರ್ಲಿಲ್ಲ. ಮುಖ್ಯಮಂತ್ರಿಗಳು 4ನೇ ತಾರೀಕು ರಿಸಲ್ಟ್ ನೋಡ್ಕೊಂಡು ಆಕ್ಷನ್ ತಗೋಣ ಅಂತ ನಿಮ್ ಹೈಕಮಾಂಡ್ ಹೇಳ್ಬಿಟ್ಟಿದ್ರಿ. ಇವತ್ತಾಗ ಡಿಬೇಟ್ ಮಾಡ್ತಿದ್ರಿ. SDP ಅವರು ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಮಾಡ್ತಾರಲ್ಲ, ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಸರ್. ಒಂದು ನಿಮಿಷ ಸರ್. ನಾಗರಾಜ್ ಯಾದವ್ ಗುರುತರವಾದ ಆರೋಪವನ್ನ ತಮ್ಮ ಪಕ್ಷದ 3 ಜನ ನಾಯಕರು ಕೆಪಿಸಿಸಿ ಆಫೀಸ್ ನಲ್ಲಿ ಮಾಡಿದ್ರು. SDP ಫಂಡ್ ಮಾಡಿದ್ದಾರೆ, ನಮ್ಮ ವಿರುದ್ಧ ಹುನ್ನಾರ ನಡೆದಿದೆ, ಷಡ್ಯಂತ್ರ, ಅದೇನು ಗುರುತರವಾದ ಆರೋಪ ಆಗಿರಲಿಲ್ಲ. ನಮ್ಮಲ್ಲಿ ಸ್ವಲ್ಪ ಅಸಮಾಧಾನಗಳಿತ್ತು. ಅವ್ರು ಟಿಕೆಟ್ ಕೇಳಿದ್ದು ನಿಜ, ಆಗಿರ್ತಕ್ಕಂಥ ಸರಿ ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ರಿಸಲ್ಟ್ ಅದಕ್ಕೆ ಕೈಗನ್ನಡಿ ಬಗ್ಗೆನೇ ಆಶ್ಚರ್ಯ. ಇಷ್ಟು ವರ್ಷಗಳಾದರೂ ಅವ್ರಿಗೆ SDPI ಮುಸ್ಲಿಂ ಪಾರ್ಟಿ ಅಂತ ಗೊತ್ತಿಲ್ವಾ? ಅವರು ದಲಿತರ ಹಿತವನ್ನು ಕಾಯುವ ಪಾರ್ಟಿ ಅಂತ ಅವರು ಭ್ರಮೆಯಲ್ಲಿದ್ದರೆ ನನಗಂತೂ ಅರ್ಥ ಆಗಲಿಲ್ಲ. ನಮ್ಮ ರಾಜ್ಯದಲ್ಲಿ ಎಲ್ರಿಗೂ ಗೊತ್ತು SDPI ಇಸ್ ಅ ಮುಸ್ಲಿಂ ಪಾರ್ಟಿ ಅಂತ. ನಿಮ್ಗೆ ಯಾಕೆ ಡೌಟ್? ಮತ್ತೆ ನಿಮ್ಗೆ ಯಾಕೆ ಡೌಟ್? ನಾಗರಾಜ್ ಯಾದವ್ ಸಮಯ ಮುಗಿದಿದೆ. ನಾಗರಾಜ್ ಯಾದವ್ ಅವರನ್ನು ಮಾತಾಡೋದು. ನಾಗರಾಜ್ ಯಾದವ್ ಅವ್ರನ್ನು ಮಾತಾಡಿದ್ರು. BJP ಅವರು ಹಿಂದೂಗಳ ಪರ ಅಂತ ಓಟ್ ಕೇಳ್ತಾರೆ, SDPIನವರು ಮುಸ್ಲಿಂ ಪರ ಅಂತ ಓಟ್ ಕೇಳ್ತಾರೆ, ನಾವು ಬಡವರ ಪರ ಅಂತ ಓಟ್ ಕೇಳ್ತೀವಿ ಅಂತ ದಾವಣಗೆರೆ ದಕ್ಷಿಣದಲ್ಲಿ ಬಡ ವರ್ಸಸ್ ಶ್ರೀಮಂತನೂ ಒಂದು ಚರ್ಚೆ ಇತ್ತು. ಇಲ್ಲ, ಆದ್ರೆ ಬಡವರೆಲ್ಲರೂ ಕಾಂಗ್ರೆಸ್ ಪರ ಓಟ್ ಕೊಟ್ಟಿದ್ದಾರೆ. ಬೂತ್ ವೈಸ್ ರಿಸಲ್ಟ್ ಕೊಡ್ಲಿಕ್ಕೆ ತಯಾರಿದ್ದೇನೆ. ರಿಸಲ್ಟ್ ಬಂದಾಗ ಮಾತಾಡೋಣ. SDPIಗೆ 3000 ಓಟ್ ಬರೋದಿಲ್ಲ. ಬಡವ ವರ್ಸಸ್ ಶ್ರೀಮಂತ ಚರ್ಚೆಯೂ ಇತ್ತು ದಾವಣಗೆರೆಯಲ್ಲಿ. ನೋಡೋಣ ಏನಾಗುತ್ತೋ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.